ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸಲ್ಲಿ 2025 ಜುಲೈ ಮಂತಿನ ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗೆ ಈ ಒಳ ಮೀಸಲಾತಿ ಆದ ನಂತರ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಸಹ ಕಾಲ್ಫಾರ್ಮ್ ಆಗಲಿದ್ದಾವೆ ಸ್ನೇಹಿತರೆ. ಹಾಗಾಗಿ ನಾವು ಸ್ಟಡಿ ಕಡೆಗೆ ಗಮನ ಹರಿಸಬೇಕು. ಇವೆಲ್ಲ ಏನಪ್ಪ ಅಂತಂದಾಗ ಗಜ್ಮಾ ಅದು ಇದು ಎಲ್ಲ ಬಿಟ್ಟು ಏನಪ್ಪ ಅಂತಂದಾಗ ಸ್ಟಡಿ ಕಡೆಗೆ ಜಾಸ್ತಿ ಗಮನ ಹರಿಸಿದ್ರೆ ಜೀವನದಲ್ಲಿ ಏನಪ್ಪ ಅಂತಂದಾಗ ಉದ್ಧಾರ ಆಗ್ತೀವಿ. ಅದೇನೇ ಇರಲಿ, ಈಗ ಏನಪ್ಪ ಅಂತಂದಾಗ ಕ್ವಶನ್ ನೋಡೋಣ ಸ್ನೇಹಿತರೆ. ನೋಡಿ, ಮೊದಲನೇ ಕ್ವಶನ್: ವಿಚ್ ಸ್ಟೇಟ್ ಗೌರ್ಮೆಂಟ್ ಲಾಂಚ್ಡ್ ದ ಸರ್ವಪಲ್ಲಿ ರಾಧಾಕೃಷ್ಣನ್ ವಿದ್ಯಾರ್ಥಿ ಮಿತ್ರ ಕಿಟ್ಸ್ ಸ್ಕೀಮ್? ಯಾವ ರಾಜ್ಯ ಸರ್ಕಾರವು ಸರ್ವಪಲ್ಲಿ ರಾಧಾಕೃಷ್ಣನ್ ವಿದ್ಯಾರ್ಥಿ ಮಿತ್ರ ಕಿಟ್ಸ್ ಯೋಜನೆಯನ್ನು ಪ್ರಾರಂಭಿಸಿತು? ಯಾವ್ದು ಕೇಳಿದಾಗ ಸರ್ವಪಲ್ಲಿ ರಾಧಾಕೃಷ್ಣನ್ ವಿದ್ಯಾರ್ಥಿ ಮಿತ್ರ ಕಿಟ್ಸ್ ಎಂಬ ಒಂದು ಸ್ಕೀಮ್ ಅನ್ನ ಲಾಂಚ್ಡ್ ಮಾಡಿದ ರಾಜ್ಯ ಯಾವುದು ಅಂತ ಹೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಇಂಪಾರ್ಟೆಂಟ್ ಗೊತ್ತಿರಲಿ. ಆಪ್ಷನ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಕೇರಳ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ, ಆಂಧ್ರ ಪ್ರದೇಶ್. ಗೊತ್ತಾಗ ಆಂಧ್ರ ಪ್ರದೇಶ್, AP ಅಂತ ಕರಿತೀವಿ, ಆಂಧ್ರ ಪ್ರದೇಶ್. ನೋಡಿ, ಆಂಧ್ರ ಪ್ರದೇಶದ ಕೆಲವೊಂದಿಷ್ಟು ವಿಶೇಷತೆ ನೋಡ್ತಾ ಹೋದ್ರೆ ಆಂಧ್ರ ಪ್ರದೇಶವನ್ನ ಭತ್ತದ ಕಣಜ ಅಂತ ಕರಿತೀವಿ. ಭತ್ತದ ಕಣಜ ಅಂದ್ರೆ ಹಿಂದಿನ ಅಂದ್ರೆ ಹಳೆಯ ಕಾಲದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಭತ್ತವನ್ನು ಉತ್ಪಾದನೆ ಮಾಡುತ್ತಿರುವ ರಾಜ್ಯ ಯಾವುದಾಗಿತ್ತು ಅಂತ ಕೇಳಿದಾಗ ಆಂಧ್ರ ಪ್ರದೇಶವಾಗಿತ್ತು. ಹಾಗಾಗಿ ಎಂತ ಕರಿತೀವಿ ಅಂತಂದಾಗ ಯಾವ ರಾಜ್ಯವನ್ನ ಭತ್ತದ ಕಣಜ ಅಂತ ಕರಿತೀವಿ ಕೇಳಿದಾಗ ಆಂಧ್ರ ಪ್ರದೇಶ ರಾಜ್ಯವನ್ನ ಭತ್ತದ ಕಣಜ ಅಂತ ಕರಿತೀವಿ. ಆಂಧ್ರ ಪ್ರದೇಶದಲ್ಲಿ ನಾಗಾರ್ಜುನ ಸಾಗರ ಜಲಾಶಯ ಅಂತೇಳಿ ಕೃಷ್ಣಾ ನದಿಗೆ ನಿರ್ಮಿಸಿರುವ ಒಂದು ಡ್ಯಾಮ್ ಕಂಡುಬರುತ್ತೆ ಸ್ನೇಹಿತರೆ. ಇಂಪಾರ್ಟೆಂಟ್ ಆಗಿ ಗೊತ್ತಿರಲಿ, ಯಾವುದು? ನಾಗಾರ್ಜುನ ಸಾಗರ ಜಲಾಶಯ. ಮತ್ತೆ ಆಂಧ್ರ ಪ್ರದೇಶದ ರಾಜಧಾನಿಯಾದ ಅಮರಾವತಿ ಶಾತವಾಹನರ ಕಾಲಕ್ಕೆ ಸಂಬಂಧಪಟ್ಟ ಒಂದು ಪ್ರಸಿದ್ಧ ಐತಿಹಾಸಿಕ ತಾಣ ಸ್ನೇಹಿತರೆ. ಪ್ರಸ್ತುತ ಆಂಧ್ರ ಪ್ರದೇಶದ ರಾಜಧಾನಿಯೂ ಸಹ ಹೌದು. ಇದೇ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವ ವಿಶಾಖಪಟ್ಟಣ. ಈ ವಿಶಾಖಪಟ್ಟಣ ದೇಶದಲ್ಲಿ ಅತ್ಯಂತ ಆಳವಾದ ಒಂದು ನೈಸರ್ಗಿಕ ಬಂದರು. ಯಾವುದಂದಾಗ ವಿಶಾಖಪಟ್ಟಣಂ ಬಂದರು. ಈ ವಿಶಾಖಪಟ್ಟಣಂ ಬಂದರಿನಲ್ಲಿ ಒಂದು ಇದು ಕಂಡುಬರ್ತದೆ ಸ್ನೇಹಿತರೆ, ವೈಜಾಗ್ನಲ್ಲಿ. ಯಾವುದು? ಆಂಧ್ರ ಪ್ರದೇಶದ ವಿಶಾಖಪಟ್ಟಣದ ವೈಜಾಗ್ನಲ್ಲಿ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಅಂತೇಳಿ ಕಂಡುಬರ್ತದೆ ಸ್ನೇಹಿತರೆ. ಗೊತ್ತಿರಲಿ, ಇಂಪಾರ್ಟೆಂಟ್. ಇದು ಸಹ ಕ್ವಶನ್ ಕೇಳೋಣ. ನೆಕ್ಸ್ಟ್, ಆಂಧ್ರ ಪ್ರದೇಶದಲ್ಲಿ ಏನಪ್ಪಾ ಅಂತಂದಾಗ ಯಾವುದು? ಶ್ರೀಶೈಲಂ ಕಂಡುಬರ್ತೈತಿ. ಯಾವುದು? ಶ್ರೀಶೈಲಂ ಮಲ್ಲಿಕಾರ್ಜುನ ದೇವಾಲಯ. ಕೇಳ್ತಾನ ಕ್ವಶನ್ ಸ್ನೇಹಿತರೆ. ಶ್ರೀಶೈಲಂ ಮಲ್ಲಿಕಾರ್ಜುನ ದೇವಾಲಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ತಮಿಳುನಾಡಿಗೆ ಬಂದಾಗ ತಮಿಳುನಾಡು ಏನಪ್ಪಾ ಅಂತಂದಾಗ ಅದರ ವಿಶೇಷತೆ ಏನಂತ ಕೇಳಿದಾಗ ಮಾನ್ಸೂನ್ನಲ್ಲಿ ಅತ್ಯಂತ ಕಡಿಮೆ ಮಳೆ ಪಡೆಯುವ ರಾಜ್ಯ ಮತ್ತು ದೇಶದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣನ್ನು ಹೊಂದಿರುವ ರಾಜ್ಯ ಯಾವುದು? ತಮಿಳುನಾಡು ಯಾವ ಟೈಮ್ನಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆದುಕೊಳ್ಳೋದು ಕೇಳಿದಾಗ ಮಾನ್ಸೂನ್ ನಿರ್ಗಮನ ಕಾಲದಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆದುಕೊಳ್ಳುವ ರಾಜ್ಯ ಯಾವುದು ಕೇಳಿದಾಗ ತಮಿಳುನಾಡು. ಈ ತಮಿಳುನಾಡಿನ ಚೆನ್ನೈ ಅಥವಾ ಮದ್ರಾಸ್ನಲ್ಲಿ ದೇಶದ ಮೊದಲ ಮುನ್ಸಿಪಾಲಿಟಿ ಸ್ಥಾಪನೆ ಆಗುತ್ತೆ ನೋಡಿ ಸ್ನೇಹಿತರೆ. 1687ರಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಮುನ್ಸಿಪಾಲಿಟಿ ಸ್ಥಾಪನೆ ಆಗಿದೆ ಅಂತ ಕೇಳಿದಾಗ ಚೆನ್ನೈ ಅಥವಾ ಮದ್ರಾಸ್ನಲ್ಲಿ ಗೊತ್ತಿರಲಿ. ನೆಕ್ಸ್ಟ್, ಕರ್ನಾಟಕ ಅಂತ ಬಂದಾಗ ಕರ್ನಾಟಕ ದೇಶದಲ್ಲಿ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಾಗ ಕೇಳಿದಾಗ ಕರ್ನಾಟಕ 6ನೇ ಸ್ಥಾನದಲ್ಲಿ ಐತಿ. ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಕೇಳಿದಾಗ 6 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಇವತ್ತು ವಾಯುವ್ಯಕ್ಕೆ ಗೋವಾ, ಉತ್ತರಕ್ಕೆ ಮಹಾರಾಷ್ಟ್ರ, ಈಶಾನ್ಯಕ್ಕೆ ತೆಲಂಗಾಣ, ಪೂರ್ವಕ್ಕೆ ಆಂಧ್ರ ಪ್ರದೇಶ್, ದಕ್ಷಿಣಕ್ಕೆ ತಮಿಳುನಾಡು, ನೈಋತ್ಯಕ್ಕೆ ಕೇರಳ. ಮತ್ತು ಕರ್ನಾಟಕದ ಎಷ್ಟು ಜಿಲ್ಲೆಗಳು ಕರಾವಳಿನ ಹಂಚಿಕೊಂಡಿರೋದು ಕೇಳಿದಾಗ 3 ಜಿಲ್ಲೆಗಳು. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಉತ್ತರ ಕನ್ನಡ,
ಉಡುಪಿ, ದಕ್ಷಿಣ ಕನ್ನಡ. ಇದರಲ್ಲಿ ಅತಿ ಹೆಚ್ಚು ಕರಾವಳಿನ ಹಂಚಿಕೊಂಡಿರುವ ಜಿಲ್ಲೆ ಯಾವುದು? ಉತ್ತರ ಕನ್ನಡ. ನೆಕ್ಸ್ಟ್ ಏನು ಕೇಳಿದಾಗ ಎಷ್ಟು ಕಿಲೋಮೀಟರ್ ಹಂಚಿಕೊಂಡದ್ದು ಕೇಳಿದಾಗ 320 ಕಿಲೋಮೀಟರ್ ಕರಾವಳಿಯನ್ನು ಹಂಚಿಕೊಂಡಿದೆ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್ ಕೇರಳ ರಾಜ್ಯ. ಕೇರಳ ಕರ್ನಾಟಕದ ನೈಋತ್ಯಕ್ಕೆ ಕಂಡುಬರುವ ಒಂದು ಅದ್ಭುತ ಅಥವಾ ದೇವರ ನಾಡು ಅಂತ ಕರೆಯಲ್ಪಡುವ ಕೇರಳ. ಕೇರಳದಲ್ಲಿ ಕಾರ್ಡಮಮ್ ಬೆಟ್ಟಗಳು ಕಂಡುಬರುತ್ತವೆ ಸ್ನೇಹಿತರೆ. ಕಾರ್ಡಮಮ್ ಬೆಟ್ಟಗಳು ಭಾರತದ ದಕ್ಷಿಣ ತುದಿಗಿರುವ ಬೆಟ್ಟಗಳ ಹೆಸರು ಅಂತ ಕೇಳಿದಾಗ ಕಾರ್ಡಮಮ್ ಬೆಟ್ಟಗಳು ಅಥವಾ ಏಲಕ್ಕಿ ಬೆಟ್ಟಗಳು ಅಂತ ಕರಿತೀವಿ. ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಕೇರಳ ರಾಜ್ಯದಲ್ಲಿ. ದೇಶದಲ್ಲಿ ಅತಿ ಹೆಚ್ಚು ಸಾಂಬಾರ್ ಪದಾರ್ಥಗಳನ್ನು ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಕೇಳಿದಾಗ ಕೇರಳ ಅಂತ ಗೊತ್ತಿರಲಿ. ದೇಶದಲ್ಲಿ ಅತಿ ಹೆಚ್ಚು ರಬ್ಬರನ್ನು ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಕೇಳಿದಾಗ ಕೇರಳ ಅಂತ ಗೊತ್ತಿರ್ಬೇಕು ಸ್ನೇಹಿತರೆ, ಇಂಪಾರ್ಟೆಂಟ್. ಕರ್ನಾಟಕ ದೇಶದಲ್ಲಿ ಅತಿ ಹೆಚ್ಚು ಏನೇನು ಉತ್ಪಾದನೆ ಮಾಡ್ತದೆ ಕೇಳಿದಾಗ ದೇಶದಲ್ಲಿ ಅತಿ ಹೆಚ್ಚು ಬಂಗಾರನ ಉತ್ಪಾದನೆ ಅಂದ್ರೆ ಗಣಿಗಾರಿಕೆ ಅತಿ ಹೆಚ್ಚು ಎಲ್ಲಿ ಕಂಡುಬರ್ತದೆ? ಕರ್ನಾಟಕದಲ್ಲಿ. ನೆಕ್ಸ್ಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಬೆಳೆಯಲಾಗುತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಗಿಯನ್ನು ಬೆಳೆಯಲಾಗುತ್ತೆ. ಇದು ಗೊತ್ತಿರಲಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಪ್ರಸ್ತುತ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಬೆಳೆಯಲಾಗುತ್ತಿದೆ. ಇದು ಸಹ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಆಂಧ್ರ ಪ್ರದೇಶ ಸರ್ಕಾರವು ಸರ್ವಪಲ್ಲಿ ರಾಧಾಕೃಷ್ಣನ್ ವಿದ್ಯಾರ್ಥಿ ಮಿತ್ರ ಕಿಟ್ ಗಳ ಯೋಜನೆಯನ್ನು ಪ್ರಾರಂಭಿಸಿತು. ಶಿಕ್ಷಣವನ್ನು ರಾಜಕೀಯಕ್ಕಿಂತ ಮೇಲೇರಿಸಲು ಭಾರತದ 2ನೇ ರಾಷ್ಟ್ರಪತಿ ಮತ್ತು ಪ್ರಸಿದ್ಧ ಶಿಕ್ಷಕರ ಹೆಸರನ್ನು ಈ ಯೋಜನೆಗೆ ಇಡಲಾಗಿದೆ. ಯಾವ ಯೋಜನೆಗೆ? ಸರ್ವಪಲ್ಲಿ ರಾಧಾಕೃಷ್ಣ ವಿದ್ಯಾರ್ಥಿ ಮಿತ್ರ ಕಿಟ್ಸ್ ಎಂಬ ಯೋಜನೆಗೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹೆಸರನ್ನು ಇಡಲಾಗಿದೆ. ಇದು ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ಆಂಧ್ರ ಪ್ರದೇಶ ರಾಜ್ಯ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ನೋಡಿ ಇಂಗ್ಲಿಷ್ನಲ್ಲಿ, ರೀಸೆಂಟ್ಲಿ ದ ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಲಾಂಚ್ಡ್ ದ ಸರ್ವಪಲ್ಲಿ ರಾಧಾಕೃಷ್ಣನ್ ವಿದ್ಯಾರ್ಥಿ ಮಿತ್ರ ಕಿಟ್ಸ್ ಸ್ಕೀಮ್. ದ ಸ್ಕೀಮ್ ಈಸ್ ನೇಮ್ಡ್ ಆಫ್ಟರ್ ಇಂಡಿಯಾಸ್ ಸೆಕೆಂಡ್ ಪ್ರೆಸಿಡೆಂಟ್. ಇಂಡಿಯಾದ ಎರಡನೇ ರಾಷ್ಟ್ರಪತಿ ಯಾರು ಕೇಳಿದಾಗ ಸರ್ವಪಲ್ಲಿ ರಾಧಾಕೃಷ್ಣ ಅಂತ ಗೊತ್ತಿರಲಿ. ನೆಕ್ಸ್ಟ್ ಜಾಮಾತಾ is a joint sea exercise between India and which country ಅಂತ ಕ್ವಶನ್ ಐತಿ ಸ್ನೇಹಿತರೆ. ಜಾಮಾತಾ ಎಂಬುದು ಭಾರತ ಮತ್ತು ಯಾವ ದೇಶದ ನಡುವಿನ ಜಂಟಿ ಸಮುದ್ರ ವ್ಯಾಯಾಮವಾಗಿದೆ. ಇದು ಇಂಪಾರ್ಟೆಂಟ್ ಗೊತ್ತಿರಲಿ. ಜಾಮಾತಾ. ಆಪ್ಷನ್ ಎ ಈಜಿಪ್ಟ್, ಬಿ ವಿಯೆಟ್ನಾಂ, ಜಪಾನ್, ಆಸ್ಟ್ರೇಲಿಯಾ. ಭಾರತ ಮತ್ತು ಜಪಾನ್ ದೇಶದ ಮಧ್ಯೆ ಜಾಮಾತಾ ಎಂಬ ಒಂದು ಸಮುದ್ರ ಜಂಟಿ ವ್ಯಾಯಾಮವನ್ನು ಹಮ್ಮಿಕೊಳ್ಳಲಾಗುತ್ತೆ ಸ್ನೇಹಿತರೆ. ಇಂಪಾರ್ಟೆಂಟ್, ಇದು ಗೊತ್ತಿರಬೇಕು. ಕ್ವಶನ್ ಕೇಳ್ತಾನೆ, ಜಾಮಾತಾ ಎಂಬುದು ಯಾವ ದೇಶದ ಮಧ್ಯೆ ಇರುವ ಒಂದು ಜಂಟಿ ಸಮುದ್ರ ವ್ಯಾಯಾಮ ಕೇಳಿದಾಗ ಜಪಾನ್ ಮತ್ತು ಭಾರತ. ನೆಕ್ಸ್ಟ್ ಈಜಿಪ್ಟ್ ಬಗ್ಗೆ ನೋಡ್ತಾ ಹೋದ್ರೆ ಈಜಿಪ್ಟ್ ದೇಶಕ್ಕೆ ಒಳಪಡುವ ಒಂದು ಇಂಪಾರ್ಟೆಂಟ್ ಕಾಲುವೆ ಯಾವುದಂದಾಗ ಸೋಯೆಜ್ ಕಾಲುವೆ. ಈ ಸೋಯೆಜ್ ಕಾಲುವೆ ಯಾವ ದೇಶದ ಆಡಳಿತಕ್ಕೆ ಒಳಪಡ್ತದೆ ಕೇಳಿದಾಗ ಈಜಿಪ್ಟ್ ದೇಶದ ಆಡಳಿತಕ್ಕೆ ಒಳಪಡ್ತದೆ. ಈಜಿಪ್ಟ್ ದೇಶದ ಜೀವ ನದಿ ಯಾವ್ದು ಕೇಳಿದಾಗ ನೈಲ್ ನದಿ ಅಂತ ಗೊತ್ತಿರಲಿ, ಇಂಪಾರ್ಟೆಂಟ್. ಈಜಿಪ್ಟ್ ದೇಶದ ಜೀವ ನದಿ ಯಾವ್ದು ಕೇಳಿದಾಗ ನೈಲ್ ನದಿ. ಪ್ರಪಂಚದ ಅತ್ಯಂತ ಉದ್ದವಾದ ನದಿ, ಉತ್ತರಕ್ಕೆ ಹರಿಯುವ ನದಿ ಯಾವ್ದು? ನೈಲ್ ನದಿ. ಈ ನೈಲ್ ನದಿ ಹೋಗಿ ಎಂಡ್ ಆಗುವುದಿಲ್ಲ ಅಂತ ಕೇಳಿದಾಗ ಮೆಡಿಟೇರಿಯನ್ ಸಮುದ್ರದಲ್ಲಿ ಎಂಡ್ ಆಗುತ್ತೆ ಸ್ನೇಹಿತರೆ. ಯಾವುದು? ನೈಲ್ ನದಿ. ನೆಕ್ಸ್ಟ್ ಈಜಿಪ್ಟ್ ದೇಶದ ರಾಜಧಾನಿ ಯಾವುದಂದ್ರೆ ಕೈರೋ ಅಂತ ಗೊತ್ತಿರಲಿ. ಈಜಿಪ್ಟ್ ದೇಶದ ರಾಜಧಾನಿ ಯಾವುದಂದ್ರೆ ಕೈರೋ. ಈ ಸೋಯೆಜ್ ಕಾಲುವೆ ಯಾವ ಎರಡು ಜಲಭಾಗಗಳನ್ನ ಕನೆಕ್ಟ್ ಮಾಡ್ತದೆ ಕೇಳಿದಾಗ ಒಂದು ಮೆಡಿಟೇರಿಯನ್ ಸಮುದ್ರ, ಇನ್ನೊಂದು ಕೆಂಪು ಸಮುದ್ರವನ್ನು ಕನೆಕ್ಟ್ ಮಾಡುವ ಒಂದು ಕಾಲುವೆ ಯಾವುದು? ಸೋಯೆಜ್ ಕಾಲುವೆ ಅಂತೇಳಿ ಗೊತ್ತಿರಲಿ. ಯಾವ ದೇಶದ ಆಡಳಿತಕ್ಕೆ ಒಳಪಡ್ತದೆ ಕೇಳಿದಾಗ ಈಜಿಪ್ಟ್ ದೇಶದ ಆಡಳಿತಕ್ಕೆ ಒಳಪಡುತ್ತದೆ. ಯಾವ ಎರಡು ಖಂಡಗಳನ್ನು ಬೇರ್ಪಡಿಸುತ್ತದೆ? ಆಫ್ರಿಕಾ ಮತ್ತು ಏಷ್ಯಾ ಖಂಡವನ್ನು ಬೇರ್ಪಡಿಸುವ ಕಾಲುವೆ ಯಾವುದು ಕೇಳಿದಾಗ ಸೋಯೆಜ್ ಕಾಲುವೆ. ಅದು ಸೋಯೆಜ್ ಕಾಲುವೆ ಅಂತೇಳಿ ಗೊತ್ತಿರಲಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಯುರೇನಿಯಂ ಅನ್ನು ಉತ್ಪಾದನೆ ಮಾಡುವ ದೇಶ ಯಾವುದಂದ್ರೆ ಆಸ್ಟ್ರೇಲಿಯಾ ದೇಶ ಅಂತೇಳಿ ಗೊತ್ತಿರಲಿ, ಇಂಪಾರ್ಟೆಂಟ್. ಅದು ಆಸ್ಟ್ರೇಲಿಯಾ ದೇಶ. ನೆಕ್ಸ್ಟ್ ನೋಡಿ, ವಿಚ್ ಇನ್ಸ್ಟಿಟ್ಯೂಟ್ ಯೂಸ್ಡ್ CRISPR
Cas9 technology to enhance phosphate uptake in ಜಪಾನಿಕ್ ಅಕ್ಕಿಯಲ್ಲಿ ಫಾಸ್ಫೇಟ್ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸಲು ಯಾವ ಸಂಸ್ಥೆ CRISPR Cas9 ತಂತ್ರಜ್ಞಾನವನ್ನು ಬಳಸಿತು? ಇಲ್ಲಿ ಆಪ್ಷನ್ ಎ ICAR ಕೇಂದ್ರ ಕೃಷಿ ಇಂಜಿನಿಯರಿಂಗ್ ಸಂಸ್ಥೆ ಭೋಪಾಲ್ ಅಂತ ಕೊಟ್ಟ ಸ್ನೇಹಿತರೆ. ನೆಕ್ಸ್ಟ್ ಪಂಜಾಬ್ ಕೃಷಿ ವಿಶ್ವವಿದ್ಯಾಲಯ ಲೂಧಿಯಾನ್. ಸಿ ಆಪ್ಷನ್ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ನವದೆಹಲಿ. ಡಿ ಆಪ್ಷನ್ ರಾಷ್ಟ್ರೀಯ ಸಸ್ಯ ಜಿನೋಮ್ ಸಂಶೋಧನಾ ಸಂಸ್ಥೆ ದೆಹಲಿ ಅಂತ ಕೊಟ್ಟ ಸ್ನೇಹಿತರೆ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ, ರಾಷ್ಟ್ರೀಯ ಸಸ್ಯ ಜಿನೋಮ್ ಸಂಶೋಧನಾ ಸಂಸ್ಥೆ ದೆಹಲಿ. ಇದು ಏನು ಮಾಡಿದೆ ಅಂತಂದ್ರೆ ಇತ್ತೀಚೆಗೆ ಅಕ್ಕಿಯಲ್ಲಿ ಫಾಸ್ಫೇಟ್ ಹೀರುವಿಕೆಯ ಪ್ರಮಾಣವನ್ನು ಜಾಸ್ತಿಗೊಳಿಸಲು ಇತ್ತೀಚೆಗೆ ರಾಷ್ಟ್ರೀಯ ಸಸ್ಯ ಜಿನೋಮ್ ಸಂಶೋಧನಾ ಸಂಸ್ಥೆ ಈ CRISPR Cas9 ಎಂಬ ಒಂದು ಅಕ್ಕಿಯನ್ನು ಉತ್ಪಾದನೆ ಮಾಡಿದೆ ಸ್ನೇಹಿತರೆ. ಗೊತ್ತಿರಲಿ, ಇಂಪಾರ್ಟೆಂಟ್. ಎಲ್ಲಿ ಕಂಡುಬರ್ತಂದ್ರೆ ದೆಹಲಿಯಲ್ಲಿ ಕಂಡುಬರುವ ಒಂದು ಸಂಸ್ಥೆ. ಇದು ಇತ್ತೀಚೆಗೆ ಒಂದು ಅಕ್ಕಿಯನ್ನು ಉತ್ಪಾದನೆ ಮಾಡಿದೆ. ಯಾವುದು? CRISPR Cas9 ತಂತ್ರಜ್ಞಾನವನ್ನು ಬಳಸಿಕೊಂಡು. ಯಾವ ಅಂಶವನ್ನು ಹೀರಿಕೊಳ್ಳಲು ಕೇಳಿದಾಗ ಫಾಸ್ಫೇಟ್ ಅಂಶವನ್ನು ಹೀರಿಕೊಳ್ಳಲು ಈ ತಂತ್ರಜ್ಞಾನವನ್ನು ಬಳಸಿಕೊಂಡಿದೆ ಅಂತ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ದೆಹಲಿ ರಾಷ್ಟ್ರೀಯ ಸಸ್ಯ ಜಿನೋಮ್ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು ಇತ್ತೀಚೆಗೆ ಜಪೋನಿಕ್ ಅಕ್ಕಿ ಪ್ರಭೇದಗಳಲ್ಲಿ ಫಾಸ್ಫೇಟ್ ಹೀರಿಕೊಳ್ಳುವಿಕೆ ಹೆಚ್ಚಿಸಲು CRISPR Cas9 ಜೀನ್ ಸಂಪಾದನೆಯನ್ನು ಬಳಸಿದ್ದಾರೆ. ಯಾವ ಸಂಸ್ಥೆ? ದೆಹಲಿಯ ರಾಷ್ಟ್ರೀಯ ಸಸ್ಯ ಜಿನೋಮ್ ಸಂಶೋಧನಾ ಸಂಸ್ಥೆ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, ದ ಶಾಕಾಂಬರಿ ಫೆಸ್ಟಿವಲ್ ಈಸ್ ಮೇನ್ಲಿ ಸೆಲೆಬ್ರೇಟೆಡ್ ಇನ್ ವಿಚ್ ಸ್ಟೇಟ್ ಅಂತೇಳಿ. ಶಾಕಾಂಬರಿ ಹಬ್ಬವನ್ನು ಪ್ರಮುಖವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಈ ಹಬ್ಬಗಳು ಫೆಸ್ಟಿವಲ್ಗಳ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಹಲವಾರು ಬಾರಿ ಈ ಫೆಸ್ಟಿವಲ್ಗಳ ಮೇಲೆ ಏನು ಕ್ವಶನ್ಗಳನ್ನು ಕೇಳ್ತಾ ಹೋಗಿದ್ದಾನೆ. ಆಪ್ಷನ್ ಎ ಒಡಿಸ್ಸಾ, ಬಿಹಾರ್, ಆಂಧ್ರ ಪ್ರದೇಶ್, ಕೇರಳ. ಶಾಕಾಂಬರಿ ಹಬ್ಬವನ್ನು ಯಾವ ರಾಜ್ಯ ಆಚರಣೆ ಮಾಡ್ತಂತ ಕೇಳಿದಾಗ ಆಂಧ್ರ ಪ್ರದೇಶ್ ರಾಜ್ಯ ಈ ಹಬ್ಬವನ್ನು ಆಚರಣೆ ಮಾಡ್ತಂತೇಳಿ ಗೊತ್ತಿರಲಿ. ಆಂಧ್ರ ಪ್ರದೇಶ್ ರಾಜ್ಯ ಈ ಹಬ್ಬವನ್ನು ಆಚರಣೆ ಮಾಡ್ತದೆ. ನೆಕ್ಸ್ಟ್ ಒಡಿಸ್ಸಾದಲ್ಲಿ ಇತ್ತೀಚೆಗೆ ಪುರಿ ಜಗನ್ನಾಥ ರಥಯಾತ್ರೆಯನ್ನು ನಾವು ಕಂಡಿವಿ ಸ್ನೇಹಿತರೆ. ಇಂಪಾರ್ಟೆಂಟ್ ಗೊತ್ತಿರಲಿ, ಒಡಿಸ್ಸಾದ ಪುರಿ ಜಗನ್ನಾಥ ರಥಯಾತ್ರೆ. ನೆಕ್ಸ್ಟ್ ಬಿಹಾರ್ ಬಂದಾಗ ಬಿಹಾರ್ ರಾಜಧಾನಿ ಪಾಟಲಿಪುತ್ರ ಅಥವಾ ಪಾಟ್ನಾ. ಈ ಪಾಟ್ನಾ ಯಾವ ನದಿ ತೀರದಲ್ಲಿ ಕಂಡುಬರುತ್ತದೆ ಕೇಳಿದಾಗ ಗಂಗಾ ನದಿಯ ತೀರದಲ್ಲಿ ಕಂಡುಬರುವ ಒಂದು ಪ್ರಾಚೀನ ಐತಿಹಾಸಿಕ ನಗರ. ಮೌರ್ಯರ ರಾಜಧಾನಿಯೂ ಸಹ ಆಗಿತ್ತು, ಅದು ಪಾಟಲಿಪುತ್ರ. ನೆಕ್ಸ್ಟ್ ಬಿಹಾರದಲ್ಲಿ ಗಂಗ್ಯಾಟಿಕ್ ಡಾಲ್ಫಿನ್ಗಳ ಸಂರಕ್ಷಣಾ ಕೇಂದ್ರ ಕಂಡುಬರುತ್ತೆ ಸ್ನೇಹಿತರೆ. ಇಂಪಾರ್ಟೆಂಟ್ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಆಂಧ್ರ ಪ್ರದೇಶದ ವಿಜಯವಾಡ ಇಂದ್ರಕಿಲಾದ್ರಿ. ನೋಡ್ರಿ, ಆಂಧ್ರ ಪ್ರದೇಶದ ವಿಜಯವಾಡದ ಇಂದ್ರಕಿಲಾದ್ರಿ ಬೆಟ್ಟದಲ್ಲಿರುವ ಕನಕದುರ್ಗ ದೇವಸ್ಥಾನದಲ್ಲಿ, ಯಾವ ದೇವಸ್ಥಾನದಲ್ಲಿ ಕೇಳಿದಾಗ ಕನಕದುರ್ಗ ದೇವಸ್ಥಾನದಲ್ಲಿ 3 ದಿನಗಳ ಕಾಲ ಶಾಕಾಂಬರಿ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಪ್ರಧಾನ ದೇವತೆಯನ್ನು ತರಕಾರಿಗಳು, ಹಣ್ಣುಗಳು, ಹಸಿರು ಎಲೆಗಳು ಮತ್ತು ಹೂಗಳನ್ನು ಬಳಸಿ ಪೋಷಣೆ ಮತ್ತು ಸಸ್ಯವರ್ಗ ದೇವತೆಯಾದ ಶಾಕಾಂಬರಿ ದೇವಿಯಾಗಿ ಅಲಂಕರಿಸಲಾಗಿದೆ. ಇಂಪಾರ್ಟೆಂಟ್ ಗೊತ್ತಿರಲಿ. ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗುತ್ತೆ ಕೇಳಿದಾಗ ಆಂಧ್ರ ಪ್ರದೇಶದಲ್ಲಿ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ವಾಟ್ ಈಸ್ ದ ನೇಮ್ ಆಫ್ ದ ಇನಿಷಿಯೇಟಿವ್ ಲಾಂಚ್ಡ್ ಬೈ ದ ಬ್ರಿಕ್ಸ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಟು ಪ್ರಮೋಟ್ ವುಮೆನ್ಸ್ ಲೀಡರ್ಶಿಪ್ ಇನ್ ಟೆಕ್ನಾಲಜಿ? ತಂತ್ರಜ್ಞಾನದಲ್ಲಿ ಮಹಿಳಾ ನಾಯಕತ್ವವನ್ನು ಉತ್ತೇಜಿಸಲು ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯು ಪ್ರಾರಂಭಿಸಿದ ಉಪಕ್ರಮ ಹೆಸರೇನು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಇಲ್ಲಿ ಆಪ್ಷನ್ ಎ ಸಿಟೆಕ್, ನಾವು ಎದ್ದೇಳುತ್ತೇವೆ, ನಾವು ಬುದ್ಧಿವಂತರು, ಮೇಲಿನ ಯಾವುದೂ ಅಲ್ಲ ಅಂತ.
ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ, ನಾವು ಬುದ್ಧಿವಂತರು ಎಂಬ ಉಪಕ್ರಮಕ್ಕೆ ಹೆಸರನ್ನ ಇಡಲಾಯಿತು. ಅದು ನಾವು ಬುದ್ಧಿವಂತರು ಅಂತೆ. ತಂತ್ರಜ್ಞಾನದಲ್ಲಿ ಮಹಿಳಾ ನಾಯಕತ್ವವನ್ನು ಉತ್ತೇಜಿಸುವ ಉದ್ದೇಶದಿಂದ ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯು ಪ್ರಾರಂಭಿಸಿದ ಉಪಕ್ರಮ ಯಾವ್ದು ಕೇಳಿದಾಗ ಉಪಕ್ರಮದ ಹೆಸರು ಏನು ಕೇಳಿದಾಗ ನಾವು ಬುದ್ಧಿವಂತರು ಅಂತೇಳಿ ಇಂಪಾರ್ಟೆಂಟ್ ಗೊತ್ತಿರಲಿ. ನೆಕ್ಸ್ಟ್, ಬಿಂಡ್ ಸ್ಕೀಮ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಮಿನಿಸ್ಟ್ರಿ? ಯಾವ ಮಿನಿಸ್ಟ್ರಿಗೆ ಸಂಬಂಧಿಸಿದೆ ಬಿಂಡ್ ಸ್ಕೀಮ್? ಬಿಂಡ್ ಯೋಜನೆ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ಇದೆ ಸ್ನೇಹಿತರೆ. ಆಪ್ಷನ್ ಎ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ, ಆಪ್ಷನ್ ಬಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಆಪ್ಷನ್ ಸಿ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಡಿ ಗೃಹ ವ್ಯವಹಾರ ಸಚಿವಾಲಯ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್ ಗೊತ್ತಿರಲಿ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಅಂತೇಳಿ ಇದು ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಯಾವ ಮಿನಿಸ್ಟ್ರಿ ಅಂತ ಕೇಳಿದಾಗ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಅದು ಬಿಂಡ್ ಸ್ಕೀಮ್ ಅನ್ನ. ನೋಡಿ, ರೀಸೆಂಟ್ಲಿ ಎ ನ್ಯೂ ಆಕಾಶವಾಣಿ ಕೇಂದ್ರ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಅಂತೇಳಿ ವಿಲ್ ಬಿ ಸೆಟ್ ಅಪ್ ಇನ್ ಉಜ್ಜಯಿನಿ. ಇತ್ತೀಚೆಗೆ ಆಕಾಶವಾಣಿ ಹೊಸ ಕೇಂದ್ರವನ್ನ ಇತ್ತೀಚೆಗೆ ಎಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ ಕೇಳಿದಾಗ ಉಜ್ಜಯಿನಿಯಲ್ಲಿ. ಇತ್ತೀಚೆಗೆ ಉಜ್ಜಯಿನಿಯಲ್ಲಿ IMD ಯೋಜನೆಯ ಬೆಂಬಲದೊಂದಿಗೆ ಹೊಸ ಆಕಾಶವಾಣಿ ಕೇಂದ್ರವನ್ನು ಸ್ಥಾಪಿಸಲಾಗುತ್ತಿದೆ. ಎಲ್ಲಿ? ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ. ಇದು ಗೊತ್ತಿರಬೇಕು ಸ್ನೇಹಿತರೆ, ಇಂಪಾರ್ಟೆಂಟ್. ಯಾವ ಯೋಜನೆ ಅಡಿಯಲ್ಲಿ? ಬಿಂಡ್ ಎಂಬ ಒಂದು ಯೋಜನೆ ಅಡಿಯಲ್ಲಿ ಹೊಸ ಆಕಾಶವಾಣಿ ಕೇಂದ್ರವನ್ನ ಎಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ ಅಂತ ಕೇಳಿದಾಗ ಉಜ್ಜಯಿನಿ, ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ. ಅದು ಬಿಂಡ್ ಎಂದರೆ ಪ್ರಸಾರ ಮೂಲಸೌಕರ್ಯ ಮತ್ತು ನೆಟ್ವರ್ಕ್ ಅಭಿವೃದ್ಧಿ ಯೋಜನೆ ಅಂತೇಳಿ ಗೊತ್ತಿರಲಿ. ನೋಡ್ರಿ, BIND ಅಂತೇಳಿ ಇದ್ರ ಫುಲ್ ಫಾರ್ಮ್ ಏನು ಕೇಳಿದಾಗ ಬ್ರಾಡ್ಕಾಸ್ಟಿಂಗ್ ಇನ್ಫಾರ್ಮೇಶನ್ ಅಂಡ್ ನೆಟ್ವರ್ಕ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ. ಇತ್ತೀಚೆಗೆ ಎಲ್ಲಿ ಅದನ್ನ ಸ್ಥಾಪಿಸಲಾಗ್ತಿದೆ ಕೇಳಿದಾಗ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ. ನೆಕ್ಸ್ಟ್, NTPC ಸಿಂಹಾದ್ರಿ, ಇಂಡಿಯಾಸ್ ಫಸ್ಟ್ ಕೋಸ್ಟಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್. ನೋಡಿ, ಇಂಡಿಯಾ ಫಸ್ಟ್ ಕೋಸ್ಟಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ ಯಾವುದು? NTPC ಸಿಂಹಾದ್ರಿ ಅಂತೇಳಿ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತೇಳಿ ಕ್ವಶನ್ ಕೇಳೋಣ. ನೋಡಿ, ಭಾರತದ ಮೊದಲ ಕರಾವಳಿ ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರವಾದ NTPC ಸಿಂಹಾದ್ರಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಕೇಳಿದಾಗ ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಆಂಧ್ರ ಪ್ರದೇಶ್, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಒಡಿಶಾ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ, ಅದು ಆಂಧ್ರ ಪ್ರದೇಶ್. ಅದು NTPC ಸಿಂಹಾದ್ರಿ ಅಂತೇಳಿ ಇಂಪಾರ್ಟೆಂಟ್ ಆಗಿ ಗೊತ್ತಿರಲಿ. ದೇಶದ ಮೊದಲ ಕರಾವಳಿ ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರವಾಗಿರುವುದರಿಂದ ಇಂಪಾರ್ಟೆಂಟ್, ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ. ನೋಡಿ, ಆನ್ ಜುಲೈ 8, 2025 ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ಅದೇ NTPC ಫುಲ್ ಫಾರ್ಮ್ ಅಂತ ಕೇಳಿದಾಗ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಸಿಂಹಾದ್ರಿ ಸೆಲೆಬ್ರೇಟೆಡ್ ಇಟ್ಸ್ 20th ರೈಸಿಂಗ್ ಡೇ. ದ ಪವರ್ ಏನಪ್ಪಂದಾಗ ಅನಕಪಲಿ ಇನ್ ಆಂಧ್ರ ಪ್ರದೇಶ್. ಇಟ್ ಈಸ್ ಇಂಡಿಯಾ ಫಸ್ಟ್ ಕೋಸ್ಟಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ ಲೊಕೇಟೆಡ್ ಆಂಧ್ರ ಪ್ರದೇಶ್. ಯಾವ ಪ್ರದೇಶದ ಕೇಳಿದಾಗ ಅನಕಪಲ್ಲಿ ಎಂಬಲ್ಲಿ, ಆಂಧ್ರ ಪ್ರದೇಶದ ಅನಕಪಲ್ಲಿ ಎಂಬಲ್ಲಿ ಯಾವುದು NTPC ಸಿಂಹಾದ್ರಿಯನ್ನ ಸ್ಥಾಪನೆ ಮಾಡಲಾಯಿತು. ಗೊತ್ತಿರಲಿ. NTPC ಸಿಂಹಾದ್ರಿ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವ ಒಂದು ಥರ್ಮಲ್ ಪವರ್ ಪ್ಲಾಂಟ್. ಇದು ಏನಪ್ಪ ಅಂದಾಗ ದೇಶದ ಮೊದಲ ಕರಾವಳಿ ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ ಅಂತ ಗೊತ್ತಿರಲಿ. ನೆಕ್ಸ್ಟ್,
ದ ಬೆಡೋಯಿನ್ ದ ಬೆಡೋಯಿನ್ ಟ್ರೈಬ್ಸ್ ಆರ್ ನೋಡಿ, ಬೆಡೋಯಿನ್ ಬುಡಕಟ್ಟು ಜನಾಂಗ ಯಾವ ಪ್ರದೇಶದಲ್ಲಿ ಕಂಡುಬರುವ ಒಂದು ಬುಡಕಟ್ಟು ಜನಾಂಗ ಅಂತ ಕ್ವಶನ್ ಕೇಳೋಣ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ, ಮಧ್ಯಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾ ಮರುಭೂಮಿಯಲ್ಲಿ ಕಂಡುಬರುವ ಒಂದು ಬುಡಕಟ್ಟು ಜನಾಂಗ ಇದು. ದ ಬೆಡೋಯಿನ್ ಟ್ರೈಬ್ ಆರ್ ಪ್ರೈಮರ್ಲಿ ಫೌಂಡ್ ಇನ್ ವಿಚ್ ರೀಜನ್ ಅಂತ ಕೇಳಿದಾಗ ಮಧ್ಯಪ್ರಾಚ್ಯ ಮತ್ತು ಉತ್ತರ ಆಫ್ರಿಕಾ ಮರುಭೂಮಿಯಲ್ಲಿ ಕಂಡುಬರುವ ಒಂದು ಬುಡಕಟ್ಟು ಜನಾಂಗ ಅಂತೇಳಿ ಗೊತ್ತಿರಲಿ. ಥ್ಯಾಂಕ್ ಯು ಸ್ನೇಹಿತರೆ.